ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಹೋರಾಟ ಏತಕ್ಕಾಗಿ ಹೋರಾಟ ಏಳನೇ ವೇತನ ಆಯೋಗ ಏಳನೇ ವೇತನ ಆಯೋಗ ಎನ್ಪಿಎಸ್ ಆರೋಗ್ಯ ಜ್ಯೋತಿ ಸಂಜೀವಿನಿ ಆರೋಗ್ಯ ಜ್ಯೋತಿ ಸಂಜೀವಿನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏಳನೇ ವೇತನ ಯಥಾವತ್ತಾಗಿ ಜಾರಿಯಾಗಲಿ ಏಳನೇ ವೇತನ ಆಗಲ್ಲ ವರದಿಯನ್ನು ಯಥಾವತ್ತ ಜಾರಿಯಾಗಲಿ ಆರೋಗ್ಯ ಸಂಜೀವಿನಿ ಯೋಜನೆ ಈ ಕೂಡಲೇ ಜಾರಿಯಾಗಲಿ ಆರೋಗ್ಯ ಸಂಜೀವಿನಿ ಯೋಜನೆ ಈ ಕೂಡಲೇ ಜಾರಿಯಾಗಲಿ ಜಿಲ್ಲಾಡಳಿತ ಸ್ಥಗಿತವಾಗಬೇಕು, ಅವ್ರಿಗೆ ಬರುವಂತ ಇನ್ಕಮ್ ಬಂದ್ ಆಗ್ಬೇಕು. ಅಂದಾಗ ಮಾತ್ರ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತಿನ ಮನವಿಯಿಂದ ಸಮರ್ಪಣೆ ಮಾಡಿ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನ ಸರ್ಕಾರಿ ನೌಕರ ಸಂಘ ಕೊಡ್ತಾ ಇದೆ. ಏನಾದರೂ ಸರ್ಕಾರ ಎಚ್ಚೆತ್ತುಕೊಳ್ತಾ ಇದ್ರೆ ಬಹುತೇಕ 29ನೇ ತಾರೀಕು ತನ ಇಡೀ ಜಿಲ್ಲೆಯ ಎಲ್ಲ ಕಚೇರಿಗಳನ್ನ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಿ ಇವತ್ತು ಮುಷ್ಕರವನ್ನ ಮಾಡುವುದು ಅನಿವಾರ್ಯತೆ ಆಗಿದೆ. ಏಕೆಂದ್ರೆ ಇವತ್ತು ಸಾಕಷ್ಟು ಬೆಲೆ ಏರಿಕೆಗಳು ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧಿಕಾರಿಗಳಾದಂಥ ಟಿ ಭೂಪಾಲನ್ ಸಾಹೇಬರು ನಮ್ಮ ಮನವಿಯನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿದ್ದಾರೆ. ಇಡೀ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಇವತ್ತು ನಮಗೆ 2 ವರ್ಷದಿಂದ 7ನೇ ವೇತನ ಆಯೋಗವನ್ನು ಕೊಡುವಲ್ಲಿ ಸರ್ಕಾರ ವೇತನವನ್ನು ಮಾಡ್ತಾ ಇದೆ. ಹಾಗೂ ಈಗಾಗಲೇ 4 ರಾಜ್ಯಗಳಲ್ಲಿ NPS ಹೋಗಿ OPS ಜಾರಿಗೊಳಿಸಲಾಗಿದೆ. ಅದು ನಮ್ಮ ರಾಜ್ಯದಲ್ಲಿನೂ ಆಗಬೇಕು. ಹಾಗೂ ಇವತ್ತೇನು ಮಾರಣಾಂತಿಕ ಕಾಯಿಲೆಗಳಿಂದ ನಮ್ಮ ಸರ್ಕಾರಿ ನೌಕರಸ್ಥರು ಬಲಿಯಾಗ್ತಾ ಇದ್ದಾರೆ. ಅವರಿಗೆ ಪ್ರತಿಯೊಂದು ಸಹಿತ ಕಾಯಿಲೆಗೂ ಸಹಿತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೊಳಿಸಿ ಈಗಾಗಲೇ ಬಿಜೆಪಿ ಸರ್ಕಾರ ಇದ್ದಾಗಲೇ ಅದನ್ನು ಆದೇಶ ಆಗಿದೆ. ಅದನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು. ಆ ನಿಟ್ಟಿನಲ್ಲಿ ಇವತ್ತು ಈಗ ನಾಳೆ ನಡೆಯುವಂಥ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಗಳು ಈಡೇರಬೇಕು. ಇಲ್ಲದೆ ಪಕ್ಷದಲ್ಲಿ 29ನೇ ತಾರೀಕಿನಿಂದ ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಎಲ್ಲ ಶಾಲೆ ಕಾಲೇಜುಗಳನ್ನು ಹಾಗೂ ಸರ್ಕಾರಿ ಕಚೇರಿಗಳಿಗೆ ಎಲ್ಲ ಸರ್ಕಾರಿ ನೌಕರರು ಗೈರು ಹಾಜರಾಗುವ ಮೂಲಕ ಇಡೀ ಜಿಲ್ಲಾಡಳಿತವನ್ನು ಸ್ಥಗಿತಗೊಳಿಸುವಂತ ಒಂದು ಐತಿಹಾಸಿಕ ನಿರ್ಧಾರವನ್ನು ರಾಜ್ಯ ಸರ್ಕಾರಿ ನೌಕರ ಸಂಘ ತೆಗೆದುಕೊಂಡಿದೆ. ಆ ನಿಟ್ಟಿನಲ್ಲಿ ತಾವು ಸಹಿತ ನಮಗೆ ಈ ಹೋರಾಟಕ್ಕೆ ಸಹಕಾರವನ್ನು ಕೊಡುವುದರೊಂದಿಗೆ ನಾವೇನು ಇವತ್ತು ಸರ್ಕಾರಕ್ಕೆ ಬೇಡ್ತಾ ಇರೋದು, ನಾವು ಹೆಚ್ಚಿಗೆ ಬೇಡ್ತಾ ಇಲ್ಲ. ನಮ್ಗೇನೊಂದು 7ನೇ ವೇತನ ಆಯೋಗವನ್ನ ವರದಿಯನ್ನು ಕೊಟ್ಟಿದ್ದಾರೆ. ಯಥಾವತ್ತಾಗಿ ನಮಗೆ ವರದಿ ಪ್ರಕಾರ ನಮಗೆ ವೇತನವನ್ನ ಕೊಡಬೇಕು. ಈಗಾಗಲೇ 2022 ಜುಲೈದಿಂದಲೇ ನಮ್ಮ ಅವಧಿ ಮುಗಿದು ಹೋಗಿದೆ. ಈಗಾಗಲೇ 2 ವರ್ಷ ವಿಳಂಬವಾಗಿದೆ. ಆ ಕಾರಣ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನು ಸ್ವೀಕರಿಸಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವಲ್ಪ ಪೂರ ಸರಿ ಎಲ್ಲರ ಸ್ವಲ್ಪ